ಏಯ್, ಏನು ಮಾಡೈತಿ? ನನ್ನ ಇಲ್ಲಿಂದ ಮನೆ ಕಳಿಸ್ರಿ. ಏನಂತ ಈಕಿದೆ? ಈಕಿನ ಮನೆ ಕಳಿಸ್ಬೇಕತ್ತೆ. ನಿನ್ನ ಅಷ್ಟು ದಿನದಿಂದ ಪ್ಲಾನ್ ಮಾಡಿ ಕರ್ಕೊಂಬಂದ ನಾವು ನಿನ್ನ ಮನೆ ಕಳ್ಸ ಕರ್ಕೊಂಬಂದೇವೆ ಅನ್ಕೊಂಡಿ. ನಿನ್ನ ಸಂಬಂಧ ಎಷ್ಟು ಕಷ್ಟಪಟ್ಟು ನಾವು ಕನ್ನಡ ಕಲ್ತೇವೆ ಅನ್ನೋದರ ಗೊತ್ತೈತೆ ನಿನಗೆ? ನೀವು ಹಿಂಗೆ ಮಾಡೋದ್ರಿಂದ ಏನು ಸಿಗ್ತೈತಿ ನಿಮಗೆ? ನಾನು ಯಾಕೆ ಇಲ್ಲಿ ಇಟ್ಕೊಂಡು ಹಿಂಗೆ ಮಾಡಾಕತ್ತೀರಿ? ಸುಮ್ಮನೆ ಕೊಂದು ಬಿಡ್ರಿ ನನ್ನ. ಬೇಬಿ, ನಿನ್ನ ಕೊಲ್ಲ ಕರ್ಕೊಂಬಂದಿಲ್ಲ ನಾವು, ನಿನ್ನ ಮಾರ ಕರ್ಕೊಂಬಂದೀವಿ ನಾವು. ಅಳ್ಬೇಡ ಬೇಬಿ, ನೀನು ಇನ್ನೊಂದು ಸ್ವಲ್ಪ ದಿನ ನಿನ್ನನ್ನು ಔಟ್ ಆಫ್ ಕಂಟ್ರಿಗೆ ಸೇಲ್ ಮಾಡಿಬಿಡ್ತೀವಿ. ಥು, ನಾಯಿ ತೆಗಿ ಕೈ. ಇನ್ನೂ ಈಕಿದು ಸೊಕ್ಕು ಮುರಿದಿಲ್ಲ. ನಾ ಹೇಳಿದೆ ಈಕೆಗೆ ಇನ್ನೂ ಊಟ ಕೊಡೋದು ಬೇಡ ಅಂತ. ನೀನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಆಗಲ್ಲ. ನಿನ್ನ ಇಷ್ಟು ದಿನ ತಂದರೂ ಏನೂ ಮಾಡಿದ್ದಿಲ್ಲ. ಇವತ್ತು ನಿನ್ನ ಮುಗಿಸಿ ನಾವು ನಿನ್ನ ಬೇರೆ ಕಡೆಗೆ ಮಾರ್ತೀವಿ. ಏನು ದೋಸ್ತ್ರ? ದೋಸ್ತ, ನಾ ಯಾವತ್ತ ಹೇಳಿದೆ ಇವಳು ಇದ್ದಷ್ಟು ದಿನ ಯೂಸ್ ಮಾಡ್ಕೊಳ್ಳೋಣ ಅಂತಂದು. ಆದರೆ ನೀನು ನನ್ನ ಮಾತೆಯಲ್ಲಿ ಕೇಳಿದೆ. ಈಗ ನೋಡು, ಅಕ್ಕಿ ಸೊಕ್ಕು ಹೆಚ್ಚಾಗೈತೆ. ಆಕಿದು ಸೊಕ್ಕು ಮುರಿಬೇಕು ಅಂದ್ರೆ ಆಕಿಗೆ ಒಂದು ಗತಿ ಕಾಣಿಸಬೇಕು. ಇವತ್ತು ನಿನ್ನ ನಾವು ಬಿಡೋದಿಲ್ಲ. ನೋಡು, ನನ್ನನ್ನು ಏನೂ ಮಾಡಬೇಡ್ರಿ. ನನ್ನನ್ನು ಮೂರಿಗೆ ಕಳಿಸಿಬಿಡ್ರಿ. ನೀನು ನನ್ನ ಪ್ರೀತಿ ಮಾಡ್ತೇನೆ ಅಂತೇಳಿ ಹೆಂಗೆ ಮಾಡಿದಿಲ್ಲ. ನೀ ಎಷ್ಟು ನೀತದೀನಿ. ಬಾಯ್, ಕೇಳಿಸ್ಕೊಂಡಿ? ಈ ಮಸಡಿನ ನಾ ಲವ್ ಮಾಡೋದಂತೆ. ನಿನ್ನ ಮುಖ ನೋಡ್ಕೋ ಒಂದ್ಸಲಿ. ನೋಡ್ರಿ, ಇದೇ ಥರ ಆಕಿನ ಟ್ರ್ಯಾಕ್ ಮಾಡ್ಕೊಂಡು ಕರ್ಕೊಂಬಂದು ಆಕೆಗೆ ಇದೇ ಥರ ದಿನ ಟಾರ್ಚರ್ ಕೊಡ್ತಿರ್ತಾರೆ. ಇವ್ರ ಉದ್ದೇಶ ಏನೂ ಇಲ್ಲ. ಅವಳನ್ನ ತಗೊಂಡು ಬಂದು ಬೇರೆ ಕಡೆಗೆ ಇಷ್ಟು ದುಡ್ಡಿಗೆ ಅಂತ ಮಾರ್ಕೊಳ್ಳೋದು ಇವ್ರ ಉದ್ದೇಶ ಆಗಿರ್ತೈತೆ. ಮುಂದೇನು ಹಾಕಿತ್ತು? ಇವಳನ್ನ ಮಾರ್ತಾರ, ಇಲ್ಲೇ ಇಟ್ಕೋತಾರ? ನೋಡೋಣ ಬರ್ರಿ. ಸರ್, ಇಲ್ಲಿಂದ ಒಳಗೆ ಗಾಡಿ ಹೋಗಲ್ಲ, ಇಲ್ಲಿಂದ ನಡ್ಕೊಂಡೇ ಹೋಗಬೇಕು. ಓಕೆ, ಕ್ವಿಕ್ ಫಾಸ್ಟ್, ಗನ್ ಎಲ್ಲ ರೆಡಿ ಹಿಡ್ಕೊಳ್ಳಿ. ಓಕೆ ಸರ್. ಪರಮೇಶ್ವರೇ, ನೀವು ನಮ್ಮ ಹಿಂದೆ ಬನ್ನಿ. ಆದ್ರಿ ಸರ್. ರಂಗಪುರೇ, ಬನ್ನಿ. ನಮ್ಮ ಮನ್ಯಾಗ ಬಂದು ನನ್ನ ಕರ್ಕೊಂಡು ಹೋಗ್ತಾರೆ ಈಗ. ನೋಡು ಬಾಯ್, ಈಕಿನ ಕರ್ಕೊಂಡು ಹೋಗಕ್ಕೆ ಬರ್ತಾರಂತೆ. ಪ್ರಮಿ, ಯಾಕೆ ಹಿಂಗೆ ಕಾಡಾಗತ್ತಿದ್ದೀರಿ ನೀವು ನನಗೆ? ಬೇಬಿ, ಅಳ್ಬೇಡ. ಡೋಂಟ್ ಕ್ರೈ ಬೇಬಿ. ಏನಿಲ್ಲ, ಸ್ವಲ್ಪ ನಮ್ಮ ಕುಟ ಅಡ್ಜಸ್ಟ್ ಮಾಡ್ಕೊಂಡು ಕೋಆಪ್ರೇಟ್ ಮಾಡಿಬಿಡು ಅಷ್ಟೇ. ಏನು ಬಾಯ್ಸ್? ಎಸ್ ಬ್ರೋ. ಛೀ, ನೀ ಇಂಥ ನೀಚದಿ ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಎಷ್ಟು ಮೋಸ ಮಾಡಿ ಕರ್ಕೊಂಡು ಬಂದಿದ್ದೀಗ. ಬಿಡು ನನ್ನ. ಬಿಡಕ್ಕಲ್ಲ ಕರ್ಕೊಂಡು ಬಂದಿರೋದು ಬಾಯ್ಸ್. ಛೀ, ಬಿಡು ನಾಯಿ. ಹಿಡ್ಕೊಡ್ರಿ, ಓಡ್ ಹೊಂಟ್ಲವಳು. ಏಯ್, ನೀ ತಗೊಳ್ಳಲೇ. ಹ್ಯಾಂಡ್ಸ್ ಅಪ್, ಹಿಡೀರಿ. ನನ್ನ ಮಗನೇ, ಹುಡುಗಿರ್ಬೇಕಾ? ಹುಡುಗಿ? ಸರ್, ಬಿಡಿ, ಅರೆಸ್ಟ್ ಮಾಡ್ಕೊಂಡು ತಗೊಂಡು ಹೋಗೋಣ ಅವ್ರನ್ನ. ಇನ್ಸ್ಪೆಕ್ಟರ್, ಇವ್ರು ತಗೊಂಡೋಗಿ. ಓಕೆ ಸರ್. ನಾಡಿರೋ ನನ್ನ ಮಕ್ಕಳ. ಅಪ್ಪ, ಅಪ್ಪಾಜಿ. ಅಳ್ಬೇಡ, ನಾವು ಬಂದೇವಲ್ಲ, ಇನ್ಯಾಕೆ ಹೆದರಿಕಿ? ಊರಿಗೆ ಹೋಗೋಣ. ಹಾಂ, ಅಳ್ಬಾರ್ದೇವು, ಅಳ್ಬೇಡ. ಹಾಂ, ಕೊಡು. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ವೆಲ್ಕಮ್, ಇಟ್ಸ್ ಮೈ ಡ್ಯೂಟಿ. ಸರ್, ನಿಮ್ಮಿಂದ ನಮಗೆ ಬಹಳ ಸಹಾಯ ಆಯಿತು. ಇಲ್ಲಿ ನಿಜವಾಗ್ಲೂ ನಾವು ನಾಳೆ ಊರಿಗೆ ಹೋಗೋರಿದ್ವಿ, ಸಿಗಲಿಲ್ಲ ಅಂಥೇಳಿ ನಾವು ಒಂದೇ ಒಂದು ಇನ್ಫಾರ್ಮ್ ಮಾಡಿದ ತಕ್ಷಣ ಆನ್ ಟೈಮ್ ನಮಗೆ ಬಂದು ಭಾಳ ಹೆಲ್ಪ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಾಟ್ ಎಟ್ ಆಲ್, ಇಟ್ಸ್ ಓಕೆ, ಇಟ್ಸ್ ಮೈ ಡ್ಯೂಟಿ. ಓಕೆ, ಹ್ಯಾಪಿ ಜರ್ನಿ. ಅವ್ರನ್ನೆಲ್ಲ ನಾವು ನೋಡ್ಕೋತೀವಿ. ನೀವು ಇನ್ನು ನಿಮ್ಮೂರ ಕಡೆಗೆ ಹೊರಡಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಬಾಯ್. ಓಕೆ ಸರ್, ಬಾಯ್. ಪರಮೇಶ್ ಅವರೇ, ನಿಮ್ಮ ಮಕ್ಕಳು ಸಿಕ್ಲಲ್ಲ, ಇನ್ನೇನು? ನಡೀರಿ ಹೋಗೋಣ ಊರಿಗೆ. ಸರ್, ಅದು ಹೆಂಗೆ ಸಿಕ್ಲು ಅದೆಲ್ಲ ವಿಚಾರ. ಹಿಂಗೆ ಊರಿಗೆ ಹೋದ್ಮೇಲೆ ಸ್ಟೇಷನಲ್ಲಿ ವಿಚಾರಿಸೋಣ. ಈಗ ಇವ್ರದ್ದು ವಿಚಾರಿಸಿ ನಮಗೆ ಅವರು ಫೋನ್ ಮಾಡ್ತಾರಲ್ಲ ಪೊಲೀಸ್ ಸ್ಟೇಷನಿಂದ, ಗೊತ್ತಾಗುತ್ತೆ. ಈಗ ಹುಡುಗಿ ಗಾಬರಿಯಲ್ಲಿದ್ದಾಳೆ, ಏನು ಹೇಳೋದಿಲ್ಲ. ಬೇಗ ನಡೀರಿ, ಊರ ಕಡೆ ಹೋಗೋಣ. ಗಾಡಿ ತೆಗಿ, ನಡೀರಿ. ಎಸ್ ಸರ್. ಸರ್, ಇವತ್ತು ಊರಾಗ ನನ್ನ ಮರ್ಯಾದೆ ಉಳಿಸ್ಬಿಟ್ರಿ. ನನ್ನ ಮಗನ ಹುಡುಕಿಸಿ ಕೊಟ್ಟು ನೀವು. ಪರಮೇಶ್ ಅವರೇ, ಏನಿದು ನೀವು ಸಣ್ಣ ಮಕ್ಕಳಂಗೆ? ಇದು ನಮ್ಮ ಡ್ಯೂಟಿ. ಏನಮ್ಮ ನೀನು ಸ್ವಲ್ಪ ನಗು, ಅದಕ್ಕೆ ಮಾರಿ ಹಂಗೆ ಮಾಡ್ಕೊಂಡು. ಹ್ಞೂ ರೀ.
ಬರಿ ಬರಿ ಪರಮೇಶ್ವರ್ ಹೋಗೋಣ ಬರಿ. ನೋಡ್ರಿ ಅಂತೂ ಶಿಲ್ಪ ಸಿಕ್ಕಳು. ಆದ್ರೆ ಶಿಲ್ಪ ಯಾಕೆ ಹೋದ್ಲು ಏನಾದ್ಲು ಅನ್ನೋ ಕಾರಣ ಇಲ್ಲ ತಿಳಿಲಿಲ್ಲ. ಹೆಂಗೆ ಹೋದ್ಲು, ಹೆಂಗೆ ಅವ್ರಿಗೆ ಇವಳು ಅಷ್ಟು ಸುಲಭವಾಗಿ ಟ್ರ್ಯಾಪ್ ಆದ್ಲ, ಅದನ್ನೆಲ್ಲ ನೆಕ್ಸ್ಟ್ ತೋರಿಸ್ತೀನಿ, ನೋಡ್ಕೊಂಡು ಬರ್ರಿ. ರಂಗಪ್ಪ ಅವ್ರೆ, ಇವ್ರು ಏನು ಹೇಳ್ತಾರೋ ಅದನ್ನೆಲ್ಲ ಹೇಳಿಕೆನ ತಗೊಳ್ಳಿ. ಎಸ್ ಸರ್. ರೆಕಾರ್ಡಿಂಗ್ ಮಾಡ್ಕೊಳ್ಳಿ. ಎಸ್ ಸರ್. ಹಾಂ ಹೇಳಿ ಅಮ್ಮ, ನೀವು ಹೇಗೆ ಹೋದ್ರಿ, ಆ ಮುಂಬೈಗೆ ಯಾರು ಬರಕ್ಕೆ ಹೇಳಿದ್ದು, ನಿಮಗೆ ಏನಾಯಿತು, ನಮಗೆಲ್ಲ ವಿವರಣೆ ಹೇಳಿ. ಮತ್ತು ಏನಾಯಿತು ಅಂತ ಕರೆಕ್ಟಾಗಿ ಡೀಟೇಲಾಗಿ ಸತ್ಯ ಇರೋ ಹೇಳಿಕೆ ಕೊಡಬೇಕು. ಯಾಕಂದರೆ ನಿಮ್ಮ ಹೇಳಿಕೆನೇ ಅಲ್ಲಿ ಕೋರ್ಟಲ್ಲಿ ಫೈನಲ್ ಆಗೋದು. ನೀವೇನು ಹೇಳಿಕೆ ಕೊಡ್ತೀರಲ್ಲ, ಈ ಹೇಳಿಕೆನ ರೆಕಾರ್ಡಿಂಗ್ನ ನಾವು ಮುಂಬೈಗೆ ಕಳಿಸ್ತೀವಿ. ಏನಮ್ಮ ಕರೆಕ್ಟಾಗಿ ಹೇಳಿ. ಇರೋದಿದ್ದಂಗೆ ಹೇಳ್ಬಿಡವ ಮಗಳ. ಆಯ್ತಪ್ಪಾಜಿ. ಆತ್ರಿ ಸರ್, ಹೇಳ್ತೀನಿ. ಹಾಂ ಸ್ಟಾರ್ಟ್ ಮಾಡಿ. ಆದ್ರಿ ಸರ್, ಮತ್ತು ನಾನು ಫೇಸ್ಬುಕ್ ನೋಡ್ತಿರ್ತಿದ್ದೆ ಸರ್. ಅವಾಗ ಒಂದು ಸರಿಗೆ ಫೇಸ್ಬುಕ್ಕಲ್ಲಿ ನನಗೊಂದು ಹಾಯ್ ಅಂತಲೂ ಮೆಸೆಂಜರಲ್ಲಿ ಮೆಸೇಜ್ ಬಂತು ಸರ್. ಅದರಲ್ಲಿ ನಾನು ರೀಲ್ಸು ಮತ್ತು ಫೋಟೋಸ್ ಅಪ್ಲೋಡ್ ಮಾಡ್ತಿದ್ದೆ. ನೀವು ತುಂಬ ಚೆನ್ನಾಗಿದ್ದೀರಿ ಅಂತೆಲ್ಲ ನನಗೆ ಕಮೆಂಟ್ ಹಾಕೋದು, ಪರ್ಸ್ನಲ್ಲಾಗಿ ಮೆಸೇಜ್ ಮಾಡೋದು ಮಾಡ್ತಿದ್ದೆ ಸರ್. ಅದೇ ಕೆಂಪನ್ನು ರಾಜು ಅಂತ ಇದ್ದಾನಲ್ಲ ಸರ್, ಅದು ಕೆಂಪು ಜಾಕೆಟ್ ಹಾಕ್ಕೊಂಡಿದ್ದ, ಸಣ್ಣಗೆ ಇದ್ನಲ್ಲ, ಅವನೇ ಸರ್ ನನ್ನ ಟ್ರ್ಯಾಪ್ ಮಾಡಿದ್ದು. ಅವನು ಫೋಟೋಸ್ ಎಲ್ಲ ಕಳಿಸ್ತಿದ್ದ, ನಾನು ಫೋಟೋಸ್ ಎಲ್ಲ ಕಳಿಸ್ತಿದ್ದೆ ಸರ್. ಹಾಗೆ ಕಳಿಸ್ದೆ. ಸ್ವಲ್ಪ ದಿನ ಆದಮೇಲೆ ವಾಟ್ಸಪ್ ನಂಬರೆಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಸ್ವಲ್ಪ ಮಾತಾಡ್ತಿದ್ವಿ ಸರ್. ಆದರೆ ಅವನು ಯಾವತ್ತೂ ಕರ್ನಾಟಕಕ್ಕೆ ಬಂದೇ ಇಲ್ಲ ಸರ್, ಮುಂಬೈಯಿಂದನೇ ಮಾತಾಡ್ತಿದ್ದ ಸರ್. ಹೀಗೆ ಮಾತಾಡ್ತಾ ಮಾತಾಡ್ತಾ ಒಂದಿನ ನಾನು ಲವ್ ಮಾಡ್ತಿದ್ದೀನಿ ಅಂತ ಹೇಳ್ದೆ ಸರ್. ಅಲ್ಲಮ್ಮ, ನಿಮಗೆ ಬುದ್ಧಿ ಬೇಡವೇನಮ್ಮ? ಅಲ್ಲಿ ಫೇಸ್ಬುಕ್ಕಲ್ಲಿ ಯಾರೋ ಅನ್ನೋರು, ಗೊತ್ತಿಲ್ಲದೆ ಇರೋರು ಮುಖಾನೇ ನೋಡಿದೆ ನೀವು ಹೆಂಗಮ್ಮ ನಂಬರ್ ಕೊಡ್ತೀರಿ? ನೀವು ಹುಡುಗಿರಿಗೆಲ್ಲ ಏನು ಹೊಗಳಿದ ತಕ್ಷಣ ನಿಮಗೆಲ್ಲ ಏನು ಆಗ್ಬಿಡುತ್ತೆ ಅಂತ ಗೊತ್ತಾಗೋದಿಲ್ಲ. ಆಯಿತು, ಮುಂದಕ್ಕೆ ಏನಾಯಿತು? ಆಮೇಲೆ ಸರ್ ಮಾತಾಡ್ತಾ ಮಾತಾಡ್ತಾ ಪ್ರೀತಿ ಮಾಡ್ತೀನಿ ಅಂತ ಹೇಳ್ದೆ ಸರ್. ನಾನು ಫಸ್ಟ್ ಒಪ್ಕೊಂಡಿರಲಿಲ್ಲ ಸರ್. ಆಮೇಲೆ ಅವ್ರು ಏನೋ ಭಾಳ ಶ್ರೀಮಂತರಿದ್ದೀವಿ ಏನೇನೋ ಹೇಳಿ ವಿಡಿಯೋ ಕಾಲ್ ಮಾಡಿಲ್ಲ ತೋರಿಸಿದ್ದ ಸರ್. ನಾ ಅದನ್ನೇ ನಿಜ ಅಂದ್ಕೊಂಡೆ. ಆಮೇಲೆ ಅವರು ಯಾವ ಕ್ಯಾಸ್ಟ್ ಅಂತಲೇ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಈ ಮದುವೆಗೆ ಮನೇಲಿ ಒಪ್ಪೋದಿಲ್ಲ ಅಂತೇಳಿ ನಾ ಏನೂ ಹೇಳಲಿಲ್ಲ ಸರ್. ನಮ್ಮ ಅಮ್ಮಂಗೆ ಹೇಳಿದ್ರು ಒಪ್ಪಲ್ಲ, ಅಪ್ಪಾಜಿಗೆ ಹೇಳಿದ್ರು ಒಪ್ಪಲ್ಲ ಅಂತ ನಾನೇನು ಹೇಳಲಿಲ್ಲ. ನನ್ನ ಫ್ರೆಂಡ್ ಗೆಳತಿ, ನನ್ನ ಗೆಳತಿ ಸಾಧನಾಗೂ ಹೇಳಲಿಲ್ಲ ಸರ್ ನಾ ಏನೂ. ಹಾಂ, ಹೇಳಬೇಡ ಅಂತ ಅವನೇ ಹೇಳಿದ್ದೋ ಏನು ನೀ ಹೇಳಲಿಲ್ವೋ? ಅವನೇ ಹೇಳಿದ ಸರ್, ಯಾರ ಮುಂದೆ ವಿಚಾರ ಹೇಳಬೇಡ, ಸುಮ್ಮನೆ ಪ್ರಾಬ್ಲಮ್ ಆಗಿಬಿಡುತ್ತೆ, ಆಮೇಲೆ ನಾನು ದೊಡ್ಡ ಶ್ರೀಮಂತರ ಮಗ ಇದ್ದೀನಿ, ಪ್ರೆಸ್ಸಲ್ಲೆಲ್ಲ ಬಂದುಬಿಡುತ್ತೆ, ಟಿ ವಿಗಳಲ್ಲೆಲ್ಲ ಹಿಂದೆ ಬಿದ್ದುಬಿಡ್ತಾರೆ, ನನಗೆ ಯಾರ ಮುಂದೆ ಏನೂ ಹೇಳಬಾರ್ದು, ನಿಮ್ಮ ಮನೇಲೂ ಹೇಳಬೇಡ, ಅವ್ರು ಹೇಳಿದ್ರು ಮದುವೆಗೆ ಒಪ್ಪಲ್ಲ, ನೀನು ಮುಂಬೈಗೆ ಬಂದುಬಿಡು, ಅಲ್ಲೇ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ದೆ ಸರ್. ಅಂದರೆ ನೀವು ಮದುವೆ ಮಾಡ್ಕೊಳಕ್ಕೆ ಹೋಗಿದ್ದ ಮುಂಬೈಗೆ? ಹ್ಞೂ ಸರ್. ಒಂದಿನ ಇದ್ಕಿದ್ದಂಗೆ ನೀ ನನ್ನ ಮೇಲೆ ಪ್ರೀತಿ ಇದ್ದರೆ ಈಗ ಬರಬೇಕು, ಇಲ್ಲ ಅಂದರೆ ನಂದು ನಿಂದು ಬ್ರೇಕಪ್ ಅಂತ ಹೇಳ್ದೆ ಸರ್. ನಾನು ಮನೆಗೆ ಏನು ಹೇಳೋಕ್ಕಾಗ್ದ ಲೆಟ್ರ್ ಬರೆದಿಟ್ಟು ರಾತ್ರಿ ಹೋದೆ ಸರ್. ಅವನು ನನ್ನ ಫಸ್ಟು ಇಲ್ಲಿಂದ ಮುಂಬೈಗೆ ಟ್ರೈನಲ್ಲೇ ಹೋದೆ ಸರ್. ಇಲ್ಲಿಂದ ಹುಬ್ಬಳ್ಳಿಯಿಂದ ಮುಂಬೈಗೆ ಹೋಗಿ ಮುಂಬೈಯಿಂದ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತೀನಿ ಅಂತ ಹೇಳಿ ನನ್ನ ಫ್ಲೈಟ್ ಟಿಕೆಟ್ ಏನು ಬುಕ್ ಮಾಡಲಿಲ್ಲ ಸರ್. ಮುಂಬೈಯಿಂದ ನನ್ನ ಸೀದಾ ಒಂದು ಕಾರಲ್ಲಿ ಕಳಿಸಿದ್ದೀನಿ. ಅಲ್ಲಿ ಕಾರಲ್ಲಿ ಬಂದು ನಾವು ಮುಂಬೈಯಿಂದ ಬೇರೆ ದೇಶಕ್ಕೆ ನಾಳೆ ಹೋಗೋಣ ಅಂತೇಳಿ ನಂದು ಯಾವುದೋ ಒಂದು ಕಾರ್ ಬಂದು ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಯ್ತು ಸರ್, ಅಷ್ಟೇ. ಆಮೇಲೆ ತೊಗೊಂಡು ಹೋಗಿ ನನ್ನ ಅಲ್ಲಿ ಆ ಪಾಳ ಬಂಗ್ಲೆಯಲ್ಲಿ ಹಾಕಿದ್ರು ಸರ್. ಅಲ್ಲಮ್ಮ, ಅವ್ನು ಹೆಂಗೆ ನಂಬಿ ನೀವು ಹೋದಿ? ಅವ್ನು ಹೆಂಗೆ ಮದುವೆ ಮಾಡ್ಕೊತಾನೆ ನಿನ್ಗೆ ಹೆಂಗೆ ವಿಶ್ವಾಸ ಬಂತು? ಸರ್, ಅವ್ನು ಫಸ್ಟ್ ಕನ್ನಡನೇ ಬರ್ತಿದ್ದಿಲ್ಲ ಸರ್. ನನ್ನ ಸಂಬಂಧ ಅವನು ಕನ್ನಡ ಕಲ್ತಿದ್ದ. ನನ್ನ ಸಂಬಂಧ ಕನ್ನಡ ಕಲ್ತನಲ್ಲ ಅಂತ ಹೇಳಿ ನನಗೆ ಖುಷಿ ಆಯಿತು ಸರ್. ನನಗೋಸ್ಕರ ಕನ್ನಡನ ಕಲ್ತಿದ್ದಾನು ಅಂದರೆ ಇನ್ನು ನಾನು ಎಷ್ಟು ಚೆಂದಾಗಿ ನೋಡ್ಕೋಬೇಕು, ಇನ್ನೂ ಅನುಕೂಲವಾಗಿದ್ದಾನೆ ಅಂತಲೂ ಅಂದ್ಕೊಂಡೆ. ಆದರೆ ಸರ್, ಇನ್ನೊಂದು ಅಷ್ಟೆಲ್ಲ ಅನುಕೂಲ ಇದ್ದರು ನಿಮ್ಮ ಮನೆಯಿಂದ ಎಲ್ಲ ಒಡವೆಗಳನ್ನ ತೊಗೊಂಡು ಬಾ ಅಂತ ಹೇಳಿದ್ದೆ ಸರ್. ನಾನು ಸ್ವಲ್ಪ ನನ್ನ ಹತ್ರ ಇದ್ದಿದ್ದು ಅಷ್ಟು ಬಂಗಾರ ಬಾಗಿಗೆ ಹಾಕ್ಕೊಂಡು ಹೋಗಿದ್ದೆ ಸರ್. ಯಾವ ದೇಶಕ್ಕೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ದು ಸರ್? ಹಾಂಗ್ಕಾಂಗು ಇಲ್ಲ ಅಂತಂದರೆ ಆಸ್ಟ್ರೇಲಿಯಾಕ್ಕೆ ಹೋಗೋಣ ಅಂತ ಹೇಳಿದ್ದ ಸರ್. ಆಮೇಲೆ ಅದಕ್ಕೆ ಮುಂಬೈ ಏರ್ಪೋರ್ಟಲ್ಲಿ ನಿಂತಿದ್ದೆ ಸರ್ ನಾನು. ಆಮೇಲೆ ನಾನು ಒಂದಿನ ಅವ್ರು ಕರ್ಕೊಂಡು ಹೋದ್ಮೇಲೆ ಒಂದಿನ ತಪ್ಪಿಸ್ಕೊಂಡು ಹೊಳ್ಳಿ ನಾನು ಮುಂಬೈ ಏರ್ಪೋರ್ಟ್ಗೆ ಬಂದು ನನ್ನ ಮೊಬೈಲಲ್ಲಿಂದ ಓಡಿ ಬಂದು ನನ್ನ ಮೊಬೈಲಿಂದ ಅಪ್ಪಾಜಿಗೆ ಫೋನ್ ಹಚ್ಚಿದ್ದೆ ಸರ್ನ. ಆದರೆ ಅಪ್ಪಾಜಿ ಎತ್ತಲೇ ಇಲ್ಲ. ಆಮೇಲೆಲ್ಲ ಏರ್ಪೋರ್ಟಲ್ಲಿ ಬೇರೆಯವ್ರದ್ದು ಫೋನ್ ತೊಗೊಂಡು ಒಂದ್ಸಲ ನಾನು ಅಪ್ಪಾಜಿಗೆ ಫೋನ್ ಹಚ್ಚಿದ್ದೆ. ಅವನೇ ಸರ್ ನನ್ನ ನಂಬರ್ ಎಲ್ಲ ತೆಗೆದು ನಾ ಕೊಡ್ತೀನಿ, ಆ ಸಿಮ್ ಹಾಕ್ಕೊಂಡು ಬಾ ಅಂತ ಹೇಳಿದ್ದ ಸರ್. ಅಲ್ಲಿ ಏರ್ಪೋರ್ಟಲ್ಲಿ ನನ್ನ ಫೋನ್ನ ನಂಬರ್ ಚೇಂಜ್ ಮಾಡಿಸ್ಬಿಟ್ಟ ಸರ್.
ಆಮೇಲೆ ಅದೇ ಫೋನ್ ತೊಗೊಂಡು ಒಂದಿನ ತಪ್ಪಿಸ್ಕೊಂಡು ಬಂದಾಗ ಅವನಿಗೆ ಪುನಃ ನಾನು ಏರ್ಪೋರ್ಟ್ ಹತ್ರನೇ ಹೋಗಿರ್ತೀನಿ ಅನ್ನೋದು ಗೊತ್ತಾಗಿತ್ತ ಏನು. ನನ್ನ ಫೋನ್ ಹೆಚ್ಚಾಗತ್ತಿದ್ದನ್ನು ಕಸ್ಕೊಂಡು ಹೋಗಿ ಮತ್ತೆ ನನ್ನ ಹಿಡ್ಕೊಂಡು ಹೋದ್ರು ಸರ್. ಭಾಳ ಕೆಟ್ಟು ಹೊಡೆದ್ರಿ ಸರ್ ನನಗೆ ಅವರು. ಮೈ ಗಾಡ್. ಅದೇ ನಮಗೆ ಮುಂಬೈಯಿಂದ ಫೋನ್ ಬಂದಿದೆ ಅಂದಮೇಲೆ ಇವರು ಹೋಗಿ ಒನ್ ಡೇ ಆದಮೇಲೆ ತಪ್ಪಿಸ್ಕೊಂಡಿದ್ದಾರೆ ಅವ್ರ ಕಡೆಗಿಂದ. ಇವರಿಗೆ ಬೇರೆ ಯಾವುದೋ ದಾರಿ ಗೊತ್ತಾಗಿಲ್ಲ, ಅದು ಒಂದೇ ಗೊತ್ತಿರೋದ್ರಿಂದ ಇವರು ಪುನಃ ಅಲ್ಲಿಗೆ ಬಂದಿದ್ದಾರೆ. ಓಕೆ. ಆಮೇಲೆ ಏನಾದರೂ ಸೆಕ್ಸುವಲ್ ಹ್ಯಾರಾಸ್ಮೆಂಟ್ ಏನಾದರೂ ಫಿಸಿಕಲಿ ನಿಮಗೆ ಟಾರ್ಚರ್ ಏನಾದರೂ ಕೊಟ್ರಮ್ಮ? ಇಲ್ಲ ಸರ್, ನಾನು ಫಿಸಿಕಲಿ ಏನು ಟಾರ್ಚರ್ ಮಾಡಿಲ್ಲ, ಆದರೆ ಸರಿಯಾಗಿ ಊಟ ಕೊಡ್ತಿದ್ದಿಲ್ಲ. ಆಮೇಲೆ ನನ್ನನ್ನು ತಗೊಂಡು ಬೇರೆ ದೇಶಕ್ಕೆ ಮಾರ್ತೀವಿ ಅಂತ ಹೇಳ್ತಿದ್ರು ಅಷ್ಟೇ. ಅವ್ರದ್ದೇ ಆದ ಭಾಷೆ ಒಳಗೆ ಏನೋ ಮಾತಾಡ್ಕೊತಿದ್ರು ಸರ್, ನನಗೆ ಗೊತ್ತಾಗಲಿಲ್ಲ ಅದು. ಓಕೆ, ನಿಮಗೆಲ್ಲ ಹುಡುಗಿಯರಿಗೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಫೇಸ್ಬುಕ್ ಅಪ್ಲೋಡ್, ಸೋಷಿಯಲ್ ಮೀಡಿಯಾ ಅಂತಂದು ಇವಕ್ಕೆಲ್ಲ ಮಾಡೋದು. ಯಾರು ಚೆಂದಾಗಿದ್ದಾರೆ ಅಂದರೆ ಉಬ್ಬಿ ಬಿಡೋದು, ಅವ್ರು ಏನಾದರೂ ಹೇಳಿದ್ರೆ ಹೊಗಳ್ತಿದ್ರೆ ಅವ್ರು ಹಿಂಬಾಲ ಹೋಗ್ಬಿಡೋದು. ನಿಮಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ, ಅದು ಯಾವಾಗ ರೀಲ್ಸ್ ಮಾಡೋದು ಬಿಡ್ತಿರೋ, ಆ ಸೋಷಿಯಲ್ ಮೀಡಿಯಾನಾಗ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಬಳಸ್ಕೋಬೇಕ್ರಮ್ಮ. ನಿಮಗೆ ಈ ಜಲಮದಲ್ಲಿ ನಿಮಗೆ ಬುದ್ಧಿ ಬರಲ್ಲ, ನಿಮ್ದು ತಪ್ಪಲ್ಲ ಅದು, ಪೇರೆಂಟ್ಸದು. ನಿಮಗೆ ಅವಶ್ಯಕತೆ ಇಲ್ಲ ಅಂದರೂ ಫೋನ್ನ ಕೊಡಿಸ್ತಾರಲ್ಲ, ಅವ್ರದ್ದು ಮಿಸ್ಟೇಕ್ ಅದು. ನೋಡಿ ಪರಮೇಶ್ ಅವರೇ, ಸರ್ ಹಿಂಗಾಕೈತಂತ ಯಾರು ಕಂಡಾರ್ರಿ? ಅವ್ರು ಯಾರಂತ ಗೊತ್ತೇನಮ್ಮ ನಿಮಗೆ? ಗೊತ್ತಿಲ್ಲ. ಅವ್ರದ್ದು ಇದೇ ದಂಧೆನಮ್ಮ. ಹೀಗೆ ಯಾವ ರಾಜ್ಯದ ಹುಡುಗಿನಾರು ಇರಲಿ, ಯಾವ ದೇಶದ ಹುಡುಗಿ ಆದರೂ ಇರಲಿ, ಇದೇ ಥರ ಫೇಸ್ಬುಕ್ಕಲ್ಲಿ ಮೊದಲಿಗೆ ಹಾಯಿ ಮೆಸೇಜು ಅದು ಇದು ಹೇಳ್ಕೊಂಡು ಅವ್ರನ್ನ ಟ್ರ್ಯಾಪ್ ಮಾಡಿ ಲವ್ ಮಾಡ್ತೇನೆ ಅಂತ ಹೇಳಿ ಅವ್ರ ಮನೆಯಾಗಿರೋ ಒಡವೆ ಎಲ್ಲ ತರಿಸ್ಕೊಂಡು ಅದನ್ನ ಇದ್ದಷ್ಟು ದಿನ ಮಾರ್ಕೊಂಡು ತಿಂದು ನಿಮ್ಮನ್ನ ಇನ್ನೊಂದು ಕಡೆ ಮಾರಿ ಇದೇ ಥರ ಒಂದು 100ಕ್ಕೂ ಹೆಚ್ಚು ಹುಡುಗಿಯರನ್ನ ಇದೇ ಥರ ಮಾಡಿದ್ದಾರೆ ಅವರು. ಮುಂಬೈ ಪೊಲೀಸ್ ಅವ್ರು ಇವ್ರನ್ನ ಹುಡುಕ್ತಿದ್ರಂತೆ, ಸದ್ಯ ಸಿಕ್ಕರು. ಹೌದಾ ಸರ್? ನಿನ್ನ ಪುಣ್ಯ, ನಿಮ್ಮ ಅಪ್ಪನ ಪುಣ್ಯನೋ ಗೊತ್ತಿಲ್ಲ, ಸೇಫಾಗಿ ನಮ್ಮ ಕೈಗೆ ಸಿಕ್ಕ್ರಿ. ನಿಮ್ಮಪ್ಪ ನಿಮ್ಮಮ್ಮ ಎಷ್ಟು ನಿನಗಾಗಿ ಇಷ್ಟು ಬಡದಾಡತ್ತಿದ್ರು, ಎಷ್ಟು ಅಳಾಕತ್ತಿದ್ರು ಅನ್ನೋದು ನಿನಗೆ ಸಣ್ಣ ಕಲ್ಪನೆನೂ ಇಲ್ಲ ಅಲ್ಲ. ಮನೆಗೆ ಹೋಗು, ಗೊತ್ತಾಕೈತಿ ನಿಮ್ಮಮ್ಮ ಎಷ್ಟು ಅಳಾತ್ತಿದ್ರು ಅಂತ. ನೀವು ಮಾಡೋ ಸಣ್ಣ ಸಣ್ಣ ಕೆಲಸಕ್ಕೆ ಪೇರೆಂಟ್ಸ್ ಪರದಾಟ ಬೀಳಬೇಕು. ನಿಮ್ಮಪ್ಪ ಅಂತೂ ಎಷ್ಟು ಪರದಾಡಿ ಹಿಂಬಾಲನೆ ಬಿದ್ದಿರೋದು ಗೊತ್ತಾ ನೀನು ಹುಡುಕುಸಾಕ. ನಿಮಗೆಲ್ಲ ಎಲ್ಲಿ ಬುದ್ಧಿ ಬರ್ತೈತಿ. ಸಾರಿ ಸರ್. ಇನ್ನಾದರೂ ಹುಷಾರಾಗಿರಮ್ಮ. ಪರಮೇಶ್ ಅವರೇ ಕರ್ಕೊಂಡೋಗಿ, ಕೇಸಿಂದ ಏನಾದ್ರು ಇದ್ರೆ ಹೇಳ್ತೀವಿ, ಬರಬೇಕು. ಓಕೆ ಸರ್, ಪುಣ್ಯ ಹತ್ತಲಿ ಸರ್ ನಿಮ್ಗೆ. ಓಕೆ ಹೊರಡಿನ ಬರ್ತೀನಿ ರೀ ಸರ್. ಸ್ಟೇಷನ್ಗೆಲ್ಲ ಬರ್ತೀನಿ ಅಂತ ಹೇಳಬಾರ್ದಮ್ಮ. ಹೋಗಿ ರಂಗಪ್ಪವ್ರೆ, ಇದನ್ನೆಲ್ಲ ಫೈಲ್ ಮಾಡಿ ಮುಂಬೈಗೆ ಇದನ್ನು ಕಳಿಸ್ಬಿಡಿ, ಸಿಂಗ್ ಅವ್ರಿಗೆ ಕಳಿಸ್ಬಿಡಿ. ಓಕೆ, ನನ್ನೊಂದು ಇನ್ನೊಂದು ಕೇಸ್ ಇದೆ, ನಾನು ಹೋಗಿ ಬರ್ತೀನಿ. ಈಗ ಸರ್, ಎಂತೆಂಥ ಹುಡುಗಿಯಾರಪ್ಪ ದೇವರೇ. ನೋಡಿದ್ರಿ, ಈ ಸಾಮಾಜಿಕ ಜಾಲತಾಣ ಅನ್ನೋದು ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಅದು ದುರ್ಬಳಕೆನೂ ಆಗಾಕತ್ತೈತಿ. ಈ ಥರ ಫೇಸ್ಬುಕ್ಕಿಂದ ಮೋಸ ಹೋಗಿ ಸಾಕಷ್ಟು ಜನ ಜೀವನ ಹಾಳು ಮಾಡ್ಕೊಂಡಿರೋದು ನಾನು ಕೇಳಿದ್ದೀನಿ. ಇದು ನಿಜವಾಗ್ಲೂ ನಡೆದಿದ್ದು ಒಂದು ಸ್ಟೋರಿನೇ ಇದೆ. ಇನ್ನೂ ನನಗೆ ಸುಮಾರು ಇದರಲ್ಲಿ ವಿಷಯಗಳನ್ನು ತೋರ್ಸೋಕ್ಕಾಗಿರಲಿಲ್ಲ. ಆ್ಯಕ್ಚುಲಿ ನಾನು ತೋರಿಸ್ಲಿಲ್ಲ, ಆ ಹುಡುಗಿನ ಕರ್ಕೊಂಡೋಗಿ ಏನೂ ಮಾಡಿಲ್ಲ ಅಂತ. ನಿಜವಾಗ್ಲೂ ಅದು ಕರೆ ಸ್ಟೋರಿಯಲ್ಲಿ ಏನಾಗಿತ್ತು, ಆ ಹುಡುಗಿನೆಲ್ಲ ಹಾಳು ಮಾಡಿದ್ರು ಪಾಪ. ಕಂಟಿನ್ಯೂ ಆಗಿ ಅವಳನ್ನ ಒಂದು ವಾರ ಅವಳನ್ನ ಭಾಳ ಸೆಕ್ಸುಲಲ್ಲಿ ಮಿಸ್ಯೂಸನ್ನು ಮಾಡ್ಕೊಂಡಿದ್ದಿತ್ತು. ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ ಅಂತ ಹೇಳಿ ನಾನು ತೋರಿಸ್ಲಿಲ್ಲ. ಆಮೇಲೆ ಅವಳನ್ನ ಮನೆಗೆ ಕರ್ಕೊಂಡು ಬಂದರು. ಆಮೇಲೆ ಅವ್ರ ಪೇರೆಂಟ್ಸ್ ಎಲ್ಲ ಅವಳನ್ನ ಅಕ್ಸೆಪ್ಟ್ ಮಾಡಿಕೊಂಡ್ರು, ಅದು ಖುಷಿ ವಿಚಾರ. ಹಿಂಗೆ ಫೇಸ್ಬುಕ್ಕಲ್ಲಿ ಯಾರೋ ನಮ್ಮನ್ನು ಹೊಗಳಿದ್ರು, ನನ್ನ ಮೆಚ್ಚಿದ್ರ ಅಂತ. ಅವ್ರು ನಿಜವಾಗ್ಲೂ ಹೊಗಳ್ತಿದಾರ, ನಾವು ಚೆನ್ನಾಗಿದ್ದೀವ ಇಲ್ವಾ ನಮಗೆ ಗೊತ್ತಿದ್ರೆ ಸಾಕೋದು, ಇನ್ನೊಬ್ರು ಹೊಗಳುವಂಥ ಅವಶ್ಯಕತೆ ಇರಲ್ಲ. ಹೆಣ್ಮಕ್ಳಿಗೇನು ಅದು ಒಂದು ಏಜ್ ಇರುತ್ತೆ, ಆ ಥರ ಎಲ್ಲ ಮಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ ಪಾಪ. ಅವ್ರದ್ದು ತಪ್ಪಲ್ಲ, ಅವರ ವಯಸ್ಸಿನ ತಪ್ಪು ಅದು. ಅವ್ರಿಗೆ ಒಂಚೂರು ಹೊಗಳಿದ ತಕ್ಷಣ ನಾನು ಮತ್ತೆ ಸುಂದರವಾಗಿದ್ದೀನಿ ಅನ್ನುವಂಥ ಕಲ್ಪನೆ ಬಂದುಬಿಡುತ್ತೆ. ಹಾಗಾಗಿ ತಪ್ಪುಗಳು ನಡೀತಿರುತ್ತೆ. ಫೇಸ್ಬುಕ್ಕಿಂದ ಯಾರೇ ಗೊತ್ತಿಲ್ಲದೆ ಇರೋ ವ್ಯಕ್ತಿಗಳಿದ್ರು, ನಾವು ಬೇರೆ ಸ್ಟೇಟ್ ಬೇರೆ ಒಂದು ದೇಶದವರು ಅಂತ ಹೇಳಿದಾಗ ಯಾರೂ ಅವರಿಗೆ ರೆಸ್ಪಾನ್ಸ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಯಾಕಂದರೆ ನಮಗೆ ಅವಶ್ಯಕತೆ ಇದ್ದವರು, ನಮಗೆ ಪರಿಚಯ ಇದ್ದವರು, ನಮ್ಮ ಊರಲ್ಲೇ ಇರೋಂಥವ್ರು, ನಾವು ನೋಡಿರೋಂಥ ವ್ಯಕ್ತಿಗಳ ಜೊತೆ ಕಾಂಟ್ಯಾಕ್ಟ್ ಇದ್ದರೆ ಸಾಕು ಅಂತ ನನಗನ್ಸುತ್ತೆ. ಇದನ್ನು ಜಾಲತಾಣಗಳನ್ನು ನಮ್ಮ ದುಡಿಮೆಗಾಗಿ, ನಮ್ಮ ಕೆಲವೊಂದಿಷ್ಟಕ್ಕೆ ವೈಯಕ್ತಿಕಕ್ಕಾಗಿ ಉಪಯೋಗಗಳಿಗೆ ಬಳಸ್ಕೋಬೇಕೇ ಹೊರತು ಈ ಥರ ಎಲ್ಲ ಫೇಸ್ಬುಕ್ಕಲ್ಲಿ ಲವ್, ಇನ್ಸ್ಟಾಗ್ರಾಮ್ ಲವ್, ಅವಾಗ ಒಂದಿಷ್ಟು ದಿನ ನಡೆದಿತ್ತು ಟಿಕ್ಟಾಕ್ ಲವ್ ಎಲ್ಲ, ಈ ಥರ ಎಲ್ಲ ಆಗಿ ಜೀವನನ ಹಾಳು ಮಾಡ್ಕೊಂಡಿರೋರು ಉಂಟು. ಇನ್ನು ಒಂದು ಹೇಳಬೇಕು, ಟಿಕ್ಟಾಕಲ್ಲಿ ಲವ್ ಮಾಡಿರೋ ಹುಡುಗಿಯರು ಎಷ್ಟೋ ಜನ ಜೀವನ ಹಾಳು ಮಾಡಿಕೊಂಡು ಹಳ್ಳಿ ವಾಪಸ್ ಬಂದಿದ್ದವರು ಇದ್ದಾರೆ. ಇನ್ನು ಒಬ್ಬರು ಟಿಕ್ಟಾಕಲ್ಲಿ ಲವ್ ಮಾಡ್ತಾ ಇದ್ದಿದ್ದು ಹುಡುಗನ ಬಿಟ್ಟು ಈ ಮನೆಯಾಗ ತೋರಿಸಿದ ಹುಡುಗನ ಮಾಡಿಕೊಂಡು ಕೊನೆಗೆ ಆತನ ಬಿಟ್ಟು ಟಿಕ್ಟಾಕಲ್ಲಿ ಲವ್ ಮಾಡಿರೋ ಹುಡುಗನ ಜೊತೆನೇ ಗಂಡನ ಬಿಟ್ಟು ಹೋಗಿರೋ ಅಂಥವನ್ನು ನಾನು ನೋಡಿದ್ದೀನಿ. ಅದಂತೂ ನಾನು ಕಣ್ಣಾರ ನೋಡಿದ್ದೆ ಐತೆ.
ಈ ಥರ ಎಲ್ಲ ನಡೀತಿರುತ್ತೆ. ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಮಟ್ಟಕ್ಕೆ ಇದು ದುರ್ಬಳಕೆ ಆಗ್ತಿದೆ ಅನ್ನೋದನ್ನು ನಾನು ಹೇಳಲಾಸು. ಅಷ್ಟೇ ಒಳ್ಳೆಯದು ಆಗೈತೆ, ಅದರ ಬಗ್ಗೆ ಎರಡು ಮಾತೇ ಇಲ್ಲ. ಇರಲಿ, ಒಳ್ಳೇದಿದೆ ಅಂದಮೇಲೆ ಕೆಟ್ಟದಾಗ್ತಿರುತ್ತೆ, ಒಳ್ಳೆಯದ್ರ ಹಿಂದೆ ಕೆಟ್ಟದ್ದು ಇರಲೇಬೇಕು. ಎಲ್ಲವೂ ಸಮನಾಗಿನ ಸ್ವೀಕಾರ ಮಾಡುವಂಥ ನಮ್ಮ ಮನಸ್ಥಿತಿ ನಾವು ಇಟ್ಕೋಬೇಕಂತ ಹೇಳಿ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸಾಕತ್ತೀನಿ. ನಾಳೆ ಅವಳು ಊರೊಳಗೆ ಹೋಗೋದ್ಮೇಲೆ ಊರಲ್ಲಿ ಹೆಂಗಸ್ರು ಹೆಂಗೆ ಮಾತಾಡ್ಬೋದು, ಅವ್ರ ಅವನ ರಿಯಾಕ್ಷನ್ ಹೆಂಗೆ ಇರ್ತೈತಿ ಅನ್ನೋದನ್ನೆಲ್ಲ ನಾಳೆ ಎಪಿಸೋಡ್ನಾಗ ತೋರಿಸ್ತೀನಿ. ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸಾಕತ್ತೀನಿ. ಈ ಮೊದಲಿಗೆ ನಮ್ಮ ಚಾನೆಲ್ನ ನೋಡುವಂಥದ್ದಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಪಕ್ಕದಲ್ಲಿ ಬೆಲ್ ಐಕನ್ ಇರ್ತೈತೆ, ಬೆಲ್ ಐಕನನ್ನು ಒತ್ತಿರಿ, ಆಲ್ ಅಂತ ಒತ್ತಿರಿ. ನಾವು ಹಾಕಿದ ತಕ್ಷಣ ನಿಮ್ಮ ವಿಡಿಯೋ ಬರುತ್ತೆ, ನೀವು ನೋಡ್ಬೋದು. ಹಂಗೆ ದಯವಿಟ್ಟು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹೋಗ್ಬರ್ರಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್, ಟಾಟಾ.